ಮಜಾ ಬರ್ತಾಯಿಲ್ಲ ಅಲ್ಲ, ಇವಾಗ ಮಜಾ ಬರುತ್ತೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೈಟಲ್ ಆ್ಯಂಡ್ ಥಂಬ್ನೇಲಿಂದ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನನ್ನ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಸೊ ಅದು ಯಾವ ಎಕ್ಸಾಸ್ಟು ಅಂತ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಇಷ್ಟು ದಿನ ಸ್ಟಾಕ್ ಎಕ್ಸಾಸ್ಟಲ್ಲಿ ಓಡಿಸಿದ ರೀಸನ್ ಏನು ಅಂದರೆ, ಫಸ್ಟ್ ಥಿಂಗ್ ನಮ್ಮ ಮನೆ ಹತ್ರ ಹೆವಿ ಪೊಲೀಸ್ ಕಾಟ. ಅಂದರೆ ಸುಮ್ಮನೆ ನಾನು ಮನೆಯಿಂದ ಆಚೆಗಡೆ ಮೇಯ್ನ್ ರೋಡ್ಗೆ ಹೋಗಬೇಕು ಅಂದ್ರೆ ಮೇಯ್ನ್ ರೋಡಲ್ಲೇ ನಿಂತಿರ್ತಾರೆ. ಸೊ ಮನೇಲೂ ಒಪ್ಕೋತಾ ಇರಲಿಲ್ಲ, ಎಕ್ಸಾಸ್ಟು ಅದು ಇದು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದಿದ್ದು. ಬಟ್ ಇನ್ಲೈನ್ ಫೋರ್ಸ್ ಎಲ್ಲ ಎಕ್ಸಾಸ್ಟ್ ಇಲ್ದಿರ ವೇಸ್ಟ್. ನೀವು ನಾರ್ಮಲ್ 300cc ಗಾಡಿ ಓಡಿಸೋ ಥರನೇ ಇರುತ್ತೆ. ನಾನು ನಿಜ ಹೇಳ್ತೀನಿ, ಪವರ್ ತೆಗೆದಾಕಿದ್ರೆ ಈ ಗಾಡಿನ ನಾನು ನಿಂಜಾ 300ನ ಓಡಿಸೋದ್ರ ಟೈಮಲ್ಲಿ ಏನೂ ಡಿಫ್ರೆನ್ಸ್ ಅನಿಸಲ್ಲ. ಪವರ್ ಆಬ್ವಿಯಸ್ಲಿ 1000cc ಜಾಸ್ತಿ ಇರುತ್ತೆ, ಬಟ್ ಸೌಂಡ್ ಇದೆಯಲ್ಲ, ಸೊ ಅದರಷ್ಟೇ ಬರುತ್ತೆ, ಏನು ಜಾಸ್ತಿ ಏನು ಬರೋಲ್ಲ. ಸೊ ಫೈನಲಿ ಆಫ್ಟರ್ 6 ಲಾಂಗ್ ಮಂತ್ಸ್ ನನ್ನ ಗಾಡಿಗೆ ಎಕ್ಸಾಸ್ಟ್ ಅನ್ನೋದು ಒಂದು ಹಾಕ್ಸ್ತಾಯಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಎಕ್ಸಾಸ್ಟ್ ಬಂದು ಆ್ಯರೋ ಇವೋ ಟೈಟಾನಿಯಮ್ ಅಂತ. ಸೊ ಈ ನಾರ್ಮಲ್ ಆ್ಯರೋಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದು, ಫುಲ್ ಟೈಟಾನಿಯಮ್ಮು. ಮತ್ತು ಆ್ಯರೋ ನೀವು ಬೇರೆ ಆ್ಯರೋ ಹೆಡ್ಡರ್ಸು ಮತ್ತು ಸಪ್ರೇಟಾಗಿ ಮತ್ತು ಎಂಡ್ ಕ್ಯಾನ್ ಸಪ್ರೇಟಾಗಿ ತೊಗೊಳೋದು, ಅದು ಆ್ಯರೋ ರೇಸ್ ಪ್ರೋ ಅದು ಅಂತ ಬರುತ್ತೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದು ಬಂದು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್. ಈಕ್ವಲಿ ಲೌಡು ಇರುತ್ತೆ, ಬಟ್ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಮಾಡುತ್ತೆ. ಸೊ ಬೆಸ್ಟ್ ಫಾರ್ ಟ್ಯೂನಿಂಗ್ ಪರ್ಪಸ್. ಓ ಮಾಮಂದ್ರಲ್ಲೇ ಕಾಯ್ತವನೇ, ಏನಾಯಿತು? ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಅನ್ಕೋಬೋದು ಎಕ್ಸಾಸ್ಟ್ ಎಲ್ಲ ಇಲ್ಲೀಗಲ್, ಏನಕ್ಕೆ ಹಾಕ್ಸ್ತೀರಾ ಅದು ಇದು ಅಂತ. ಯಾರ್ಯಾರು ಬೈಕ್ ಲವರ್ಸ್ ಇರ್ತಾರೋ ಅವ್ರಿಗೇನು ಮ್ಯಾಟ್ರ್ ಆಗೋಲ್ಲ, ಅವ್ರಿಗೆಲ್ಲ ಎಕ್ಸಾಸ್ಟೇ ಬೇಕು. ಬಟ್ ನನಗೆ ಎಕ್ಸಾಸ್ಟು ನಾನು ರೂಲ್ಸ್ ಫಾಲೋ ಮಾಡೋಣ ಅಂತಲೇ ಇರೋದು ತೊಗೊಳೋಣ. ರೂಲ್ಸ್ ಫಾಲೋ ಮಾಡಬೇಕು, ಎಕ್ಸಾಸ್ಟ್ ಹಾಕ್ಸ್ದಿರ ಇರ್ತೀನಿ, ಸರಿ ಓಕೆ. ರೂಲ್ಸು ಎರಡು ಕಡೆಯಿಂದನೂ ಫಾಲೋ ಮಾಡಬೇಕು. कितने तेजस्वी लोग हैं हमारे पास, कितने शानदार विचार रखते हैं जी. ಓ ನಿಲ್ರೋ ಮಕ್ರ. ಹಿಡಿಬೇಡ್ರೋ. ಹಾಂ, ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಯಾರ್ಯಾರು ಬೈಕ್ ಲವರ್ಸ್ ಇರಲ್ವೋ ಅವ್ರಿಗೆ ಬಂದು ಕೇಳ್ಬೋದು, ಎಕ್ಸಾಸ್ಟ್ ಸಿಸ್ಟಮ್ ಯಾಕೆ ಇಲ್ಲೀಗಲ್ಲು, ಸೌಂಡ್ ಪೊಲ್ಯೂಷನ್ನು ಅದು ಇದು ಅಂತ, ರೂಲ್ಸ್ ಬ್ರೇಕ್ ಮಾಡ್ತಾ ಇದೆಯಾ, ಇವೆಲ್ಲ ಡೈಲಾಗ್ಗಳು ಬರ್ತವೆ. ಬಟ್ ನಾನು ಒಂದೇ ಹೇಳೋದು, ರೂಲ್ಸ್ ಫಾಲೋ ಮಾಡೋದು ಎರಡು ಸೈಡಿಂದ ಫಾಲೋ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಗಾಡಿಗೆ ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು. ಸೊ ಅಷ್ಟು ಕಟ್ಟಿ ಈ ನಮ್ಮ ಸೋ ಕಾಲ್ಡ್ ಇಂಡಿಯನ್ ರೋಡ್ಸ್ ಮೇಲೆ ಓಡಿಸ್ಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾರ್ಮಲ್ ಗಾಡಿಗಳನ್ನೇ ಓಡ್ಸೋಕ್ಕೆ ಬೇಜಾರಾಗೋಗುತ್ತೆ. ಪಾಟ್ ಹೋಲ್ಸು ಅದರಿಂದಲ್ಲ. ಅಂಥದ್ದು ಈ ಗಾಡಿಗಳು ಕೇಳೋಂಗೆ ಇಲ್ಲ. ಸೊ ರೂಲ್ಸ್ ಅವ್ರು ಮಾತ್ರ ಫಾಲೋ ಮಾಡ್ದಿರ ನಾವು ಮಾತ್ರ ಶಿಸ್ತಾಗಿ ಫಾಲೋ ಮಾಡಿ ನನಗೆ ಅದು ಕರೆಕ್ಟ್ ಅನಿಸಲ್ಲ. ಮತ್ತು ನನಗೆ ನನ್ನ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ಏನೋ ಮಾಡ್ತೀನಿ. ನನ್ನ ಎಕ್ಸಾಸ್ಟ್ ನಾನು ಇನ್ನೊಂದು, ಈ ಗಾಡಿನ ಸಿಟೀಲಿ ಓಡ್ಸೋಕೆ ಇಟ್ಕೊಂಡಿಲ್ಲ. ಎತ್ಕೊಂಡು ಹೋದರೆ ಹೈವೇಗೆ ಎತ್ಕೊಂಡು ಹೋಗೋದು. ಸಿಟೀಲಿ ಬರೀ ನೋಡಿ ಈ ಥರ ಸರ್ವಿಸ್ಗೆ ಇಷ್ಟಕ್ಕೆ ಮಾತ್ರ. ಅದಕ್ಕೆ DB ಕಿಲ್ಲರ್ ಇದೆ. ಅದಕ್ಕೆ ಆ ಎಕ್ಸಾಸ್ಟ್ ನಾನು ಯಾವ ಎಕ್ಸಾಸ್ಟ್ ತರಿಸಿದ್ದೀನೋ ಅದಕ್ಕೆ DB ಕಿಲ್ಲರ್ ಬರುತ್ತೆ. ಅದು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಸ್ಟಾಕ್ ಎಕ್ಸಾಸ್ಟ್ ಅಷ್ಟೇ ಸೌಂಡ್ ಬರೋದು. ಸೊ ಯಾರ್ಯಾರು ಈ ಥರ ಹೇಳ್ತಿರೋ ನಾಯ್ಸ್ ಪೊಲ್ಯೂಷನ್ ಎಲ್ಲ, ಫಸ್ಟು ಇಂಡಿಯನ್ ರೋಡ್ಸ್ ಬೆಟರ್ ಮಾಡಲಿ, ನಾನು ಆಮೇಲೆ ಎಲ್ಲ ರೂಲ್ಸು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀನಿ. A few moments later. ಸೊ ಮತ್ತು ನನಗೆ ಈ ಎಕ್ಸಾಸ್ಟ್ ಅರೇಂಜ್ ಮಾಡಿದ್ದು ಸ್ಲೀಕ್ ಶಾಪ್. ಆ್ಯಂಡ್ ಪ್ರೈಸ್ಗಿನ್ನ ಜಾಸ್ತಿ ನಾನು ಮಾತಾಡಬೇಕಾಗಿರೋದು ಇವರು ಡೆಲಿವ್ರಿ. ಸೊ ಜಸ್ಟ್ ವಿತಿನ್ 10 days ಎಲ್ಲ ಡೆಲಿವರಿ ಮಾಡಿಬಿಟ್ರು ನನ್ನ ಎಕ್ಸಾಸ್ಟ್. ನನಗೆ ಎಸ್ಟಿಮೇಟೆಡ್ ಡೇಟ್ ಕೊಟ್ಟಿದ್ದು 25 days. ಅಂಥದ್ದು ವಿತಿನ್ 10 daysಗೆಲ್ಲ ನಮ್ಮ ಮನೇಲಿತ್ತು ಎಕ್ಸಾಸ್ಟ್. ನಾನೇ ಶಾಕ್ ಆಗೋದೆ.
ಸೊ ಥ್ಯಾಂಕ್ ಯು ಸ್ಲೀಕ್ ಶಾಪ್ ಇಫ್ ಯು ವಾಚಿಂಗ್ ದಿಸ್. ಮಜಾ ಬರ್ತಾ ಅಲ್ಲ ಇವಾಗ ಮಜಾ ಬರುತ್ತೆ. ಮಗ ಈ ಸೀಟಲ್ಲಿ ಆಗಲ್ಲ ಮಗ, ಬಿದ್ದೋಗ್ತೀಯಾ? ಗಟ್ಟಿಯಾಗಿ ಹಿಡ್ಕೊಂಡ್ರು ಅಷ್ಟೇ, ಹಿಂದೆ ಕೂತ್ಕೊಳ್ಳೋಕ್ಕಲ್ಲ ಗಾಡಿ ಇರೋದು. ಹಾಂ, ಹಿಡ್ಕೊಳಕ್ಕೇನಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಇದೆ, ಫಾಲೋ ಮಾಡ್ಕೊ, ಕರಿ, ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಬನಶಂಕರಿ ಇಲ್ಲ, ಪಕ್ಕದಲ್ಲೇ ಇರೋದು. ವಿಪುಲ್ 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 VPOOL. ಹಾಂ, VPOOL. ನನ್ನ ಕಿವಿಗಳ ಗುಯಿ ಅಂತ ಇದೆ ಗುರು. ಸೊ ಆಬ್ವಿಯಸ್ಲಿ ಸಿಟಿಲೆಲ್ಲ ನಾನು ಈ ಥರ DB ಕಿಲ್ಲರ್ ಇಲ್ದಿರೋ ತಿರುಗಾಡಲ್ಲ. ಇದಕ್ಕೆ DB ಕಿಲ್ಲರ್ ಹಾಕ್ಬಿಟ್ಟೆ ತಿರುಗಾಡೋದು ನಾನು. ಇಷ್ಟು ಸೌಂಡ್ ನನಗೆ ಆಗ್ತಾಯಿಲ್ಲ, ಫುಲ್ಲು ಕಿವಿಯೆಲ್ಲ ಗುಯಿ ಅಂತ ಇದೆ, ಏನೂ ಕೇಳಿಸ್ತಲ್ಲ. ಸೊ ಎನಿವೇಸ್, ಹೆಂಗನ್ನಿಸ್ತು ನಿಮ್ಗೆ ಎಕ್ಸಾಸ್ಟು? ಇನ್ನೂ ಇದೆ ಈ ಗಾಡಿ ಮೇಲೆ ಹೆವಿ ವ್ಲಾಗ್ಸ್ ಬರೋದಿದೆ ಎಕ್ಸಾಸ್ಟ್ ಜೊತೆಗೆ. ಸೊ ಯಾವುದೇ ಪಾರ್ಟ್ ನಿಮ್ಗೆ ಈ ವ್ಲಾಗದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ. ಬೇಕಿದೇನೂ ಕೇಳಲ್ಲ, ನಿಮ್ಮ ಇಷ್ಟ ಬಂದು ನೀವು ಸಬ್ಸ್ಕ್ರೈಬ್ ಮಾಡೋಂಗಿದ್ರೆ ಮಾಡಿರಿ, ಇಲ್ಲಾಂದರೆ ಬಿಡ್ರಿ. ಸೊ ಮತ್ತೆ ಸಿಗೋಣ, ಟಾಟಾ, ಬಾಯ್.